ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಸಂಚಿಕೆಯನ್ನ ಪ್ರಾರಂಭಿಸೋಣ. ಈ ದಿನದ ಸಂಚಿಕೆಯ ವಿಷಯ ವೆಯ್ಟ್ ಲಾಸ್ ಅಂಡ್ ಗ್ಲೋಯಿಂಗ್ ಸ್ಕಿನ್ ಟಿಪ್ಸ್. ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ಮತ್ತು ಮುಖದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಲು ನಾನು ನಿಮಗೆ ಇವತ್ತು ಒಂದು ಜ್ಯೂಸ್ನ ರೆಸಿಪಿ ಮತ್ತೆ ಅದನ್ನು ಮಾಡುವ ವಿಧಾನ ಹೇಗೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಈ ಜ್ಯೂಸ್ ಮಾಡಲು ನಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಥವಾ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂತಂದ್ರೆ, ಮೊದಲನೆಯದಾಗಿ ಬಾದಾಮು ಗೋಂದು. ಈ ಬಾದಾಮು ಗೋಂದು ಬಂದು ಎಲ್ಲ ಅಂಗಡಿಗಳಲ್ಲಿ ಮತ್ತೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಅದನ್ನ ನೀವು ಪರ್ಚೇಸ್ ಮಾಡ್ಕೊಬಹುದು. ಎರಡನೇ ಸಾಮಗ್ರಿ ಬಂದು ಚಿಯಾ ಸೀಡ್ಸ್. ಮೂರನೇದು ಒಂದು ನಿಂಬೆಹಣ್ಣು. ಆ ನಿಂಬೆಹಣ್ಣಿನ ಅರ್ಧ ಭಾಗವನ್ನ ನೀವು ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಮತ್ತು ನಾಲ್ಕನೇ ಸಾಮಗ್ರಿ ಬಂದು ಜೀರಾ ಪೌಡರ್ ಅಂದ್ರೆ ಜೀರಿಗೆಯ ಪುಡಿ. ಐದನೇ ಸಾಮಗ್ರಿ ಬ್ಲ್ಯಾಕ್ ಸಾಲ್ಟ್ ಅಂದ್ರೆ ಕಪ್ಪು ಉಪ್ಪು ಅಂತ ಏನ್ ಕರಿತೀವಿ, ಅದ್ ಬೇಕಾಗುತ್ತೆ. ನಾವು ಈ ಜ್ಯೂಸನ್ನ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳ್ಕೊಂಡಿದ್ದಾಯ್ತು. ಇವಾಗ ಆ ಸಾಮಗ್ರಿಗಳನ್ನ ನಾವು ಎಷ್ಟೆಷ್ಟು ಬಳಸಬೇಕು ಅನ್ನೋದನ್ನ ತಿಳ್ಕೊಂಡ ಸ್ನೇಹಿತರೆ. ಫಸ್ಟು ಬಾದಾಮ್ ಗೋಂದನ್ನ ಒಂದು 4-5 ಪೀಸ್ಗಳನ್ನ ನಾವು ತಗೊಂಡು ರಾತ್ರಿ ಮಲಗುವ ಮುನ್ನ ಒಂದು ಲೋಟದಲ್ಲಿ ಸ್ವಲ್ಪ ನೀರನ್ನ ಹಾಕಿ ಅದನ್ನ ರಾತ್ರಿ ಪೂರ್ತಿ ನೆನೆಯಕ್ಕಿಡಬೇಕಾಗತ್ತೆ. ಮತ್ತೆ ಚಿಯಾ ಸೀಡ್ಸ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ. ಅದನ್ನು ಸಹ ರಾತ್ರಿ ಮಲಗೋಕ್ಕೂ ಮುಂಚೆ ಒಂದು ಲೋಟದಲ್ಲಿ ಸ್ವಲ್ಪ ನೀರನ್ನ ಹಾಕಿ ನೆನೆಸಿಟ್ರೆ ಅದು ಬೆಳಗ್ಗೆ ಅಷ್ಟರಲ್ಲಿ ನಮಗೆ ಜ್ಯೂಸ್ಗೆ ರೆಡಿ ಇರುತ್ತೆ. ಮತ್ತೆ ನೆಕ್ಸ್ಟ್ ಬೇಕಾಗಿರೋ ನಮಗೆ ನಿಂಬೆಹಣ್ಣು. ಆ ನಿಂಬೆಹಣ್ಣಂದು ಒಂದು ಹಣ್ಣಿನ ಅರ್ಧ ಭಾಗದಷ್ಟು ಮಾತ್ರನೇ ತಗೊಬೇಕು ಸ್ನೇಹಿತರೆ. ಇನ್ನ ಜೀರಿಗೆ ಪುಡಿ ಅಂದ್ರೆ ಜೀರಾ ಪೌಡರ್ ಅಂತ ಏನ್ ಕರಿತೀವಿ, ಅದು ಆ ಜೀರಾ ಪೌಡರ್ನ ನಾವು ಒಂದು ಟೀ ಸ್ಪೂನ್ ಅಲ್ಲಿ ಅರ್ಧ ಭಾಗದಷ್ಟು ಮಾತ್ರನ ನಾವು ಅದಕ್ಕೆ ಹಾಕೊಬೇಕಾಗತ್ತೆ. ನೆಕ್ಸ್ಟ್ ಬಂದು ಬ್ಲ್ಯಾಕ್ ಸಾಲ್ಟ್, ಈ ಕಪ್ಪು ಉಪ್ಪು ಅಂತ ಏನ್ ಕರಿತೀವಿ, ಆ ಬ್ಲ್ಯಾಕ್ ಸಾಲ್ಟ್ ನ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಮಾತ್ರನೇ ಹಾಕೊಬೇಕಾಗತ್ತೆ. ಇದಿಷ್ಟು ಬೇಕಾಗಿರುವ ಸಾಮಗ್ರಿಗಳು ಮತ್ತು ಅದನ್ನ ಎಷ್ಟೆಷ್ಟು ಅಳತೆ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನ ತಿಳ್ಕೊಂಡು ಸ್ನೇಹಿತರೆ. ಈಗ ಮಾಡುವ ವಿಧಾನವನ್ನ ತಿಳ್ಕೊಳ್ಳೋಣ. ರಾತ್ರಿ ನೆನೆಸಿಟ್ಟಿರುವಂತಹ ಬಾದಾಮ್ ಗೋಂದು, ಚಿಯಾ ಸೀಡ್ಸು, ನಿಂಬೆಹಣ್ಣು ಮತ್ತು ಜೀರಾ ಪೌಡರು, ಬ್ಲ್ಯಾಕ್ ಸಾಲ್ಟು, ಇದೆಲ್ಲವನ್ನು ಒಂದು 250 ಗ್ರಾಮ್ ಅಥವಾ 250 ಮಿಲಿಲೀಟರ್ ಅಷ್ಟು ನೀರಲ್ಲಿ ಸಮ ಪ್ರಮಾಣದಲ್ಲಿ ಸೇರಿಸಿ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ 1 ತಿಂಗಳವರೆಗೂ ಕುಡಿತಾ ಬಂದರೆ 1 ತಿಂಗಳ ನಂತರ ನೀವು ಉತ್ತಮ ಫಲಿತಾಂಶವನ್ನು ಕಾಣ್ಬೋದು. ಮತ್ತು ಈ ಜ್ಯೂಸ್ ಬಂದು ಈ ಜಿಮ್ಮಲ್ಲಿ ವರ್ಕೌಟ್ ಮಾಡುವಂಥವರಿಗೂ ಸಹ ಉಪಯೋಗ ಆಗುತ್ತೆ. ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಒಂದು 10-15 ನಿಮಿಷ ಮುಂಚೆ ಕುಡಿದು ವರ್ಕೌಟ್ ಮಾಡಿದ್ರೆ ದೇಹಕ್ಕೆ ಒಳ್ಳೆ ಎನರ್ಜಿ ಸಿಗುತ್ತೆ ಮತ್ತು ಬಾಡಿ ಡಿಹೈಡ್ರೇಷನ್ ಆಗೋದನ್ನೆಲ್ಲ ಕಮ್ಮಿ ಮಾಡುತ್ತೆ. ಅವರು ಸಹ ಇದನ್ನ 1 ತಿಂಗಳವರೆಗೆ ಉಪಯೋಗಿಸಿ ನೋಡಿದ್ರೆ ಒಂದು ಒಳ್ಳೆ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಚಿಯಾ ಸೀಡ್ಸ್ನ ರೆಸಿಪಿಯನ್ನು ನಾನು ಸಹ ಉಪಯೋಗಿಸಿದ್ದೀನಿ ಮತ್ತು ನನಗೂ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಯಾರ್ಯಾರು ತಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರೋ ಮತ್ತು ತಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸ್ಕೊಬೇಕು ಅಂತೇಳಿ ಯೋಚನೆ ಮಾಡ್ತಿದ್ದೀರೋ ಅವರೆಲ್ಲರೂ ಸಹ ಈ ಚಿಯಾ ಜ್ಯೂಸ್ನ ಯೂಸ್ ಮಾಡಿ ಮತ್ತು ಅದರಿಂದ ಆಗುವ ಉಪಯೋಗಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ತಮ್ಮ ತೂಕವನ್ನು ಎಷ್ಟು ಕಮ್ಮಿ ಮಾಡ್ಕೊಂಡ್ರಿ, ಇವಾಗ ನಿಮ್ಮ ಬಾಡಿ weight ಎಷ್ಟಿದೆ, ಈ ಜ್ಯೂಸ್ನಿಂದ ನಿಮ್ಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇರಿ ಸ್ನೇಹಿತರೆ. ಏಕೆಂದರೆ ನೀವು ಕೊಡುವಂತಹ ಮಾಹಿತಿಯಿಂದ ನನಗೆ ಇನ್ನೂ ಇದೇ ತರಹ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಅಂತ ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.